ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಪ್ರೇಮ ಲೋಕ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ, ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ. ತುಂಬ ದಿವಸ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಿ. ಮತ್ತೆ ನಾವು ಇದು ಎಷ್ಟು ಮಾತ್ರ ಕಂಟಿನ್ಯೂಷನ್ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಕಂಟಿನ್ಯೂಷನ್ ಆಗಿಲ್ಲ ಅಂದರೆ ಈ ಸಾಹೇಬರು ಮಾತ್ರ ನನ್ನಂತೂ ಬಿಡಲ್ಲ ಅಂತ ನಂಗೆ ಗೊತ್ತು. ಸೊ ಇವತ್ತು ಇವ್ರದ್ದು ಬರ್ಡೇ. ಸೊ ಎಲ್ಲರೂ ಹ್ಯಾಪಿ ಬರ್ಡೇ ವಿಶ್ ಮಾಡಿ ಇವ್ರಿಗೆ. ಹ್ಯಾಪಿ ಬರ್ಡೇ ಟು ಯು. ಇವತ್ತು ನಾವು ಅವನಿ ಬೆಟ್ಟಕ್ಕೆ ಬಂದಿದ್ದೀರಿ. ಸೊ ಇಲ್ಲಿಂದ ನಮ್ಮದು ವ್ಲಾಗ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ವಿಕ್ಕಿನ ನಾನು ನಿನ್ನ ಬರ್ಡೇ ದಿವಸ ಎಲ್ಲಿ ಹೋಗಬೇಕು ಅಂತ ಕೇಳಿದಾಗ ಅವ್ನು ಹೇಳಿದ ಫಸ್ಟ್ ಮಾತು, ಬೆಂಗಳೂರಂತೂ ಬೇಡೇ ಬೇಡ, ಆ ಟ್ರಾಫಿಕ್ಕಲ್ಲಿ ನಂಗೆ ಡ್ರೈವ್ ಮಾಡೋಕ್ಕಾಗಲ್ಲ, ಐ ನೀಡ್ ಎ ಪೀಸ್ಫುಲ್ ಡ್ರೈವ್ ಅಂತ ಹೇಳಿದ್ದ. ಸೊ ಆನ್ ದ ಬೇಸಿಸ್ ಆಫ್ ದ್ಯಾಟ್ ನನಗಿದು ಆಲ್ರೆಡಿ ಅವನಿ ಅನ್ನೋದು ಚೆಕ್ ಲಿಸ್ಟ್ ಪ್ಲೇಸಲ್ಲಿ ಇದ್ದಿದ್ದ ಕಾರಣ ಸೊ ಇಲ್ಲಿಗೆ ಲೆಟ್ಸ್ ಗೋ ಅಂತ ಹೇಳ್ಬಿಟ್ಟು ಚಲೋ ಅಂತ ಹೇಳ್ಬಿಟ್ಟು ರೆಡಿ ಆದ್ರಿ. ಆ್ಯಂಡ್ ಮಕ್ಕಳನ್ನೆಲ್ಲ ಈ ಪ್ಲೇಸಿಗೆ ಕರ್ಕೊಂಡು ಬರೋ ಅಂಥ ಪ್ಲೇಸ್ ಅಲ್ವೇ ಅಲ್ಲ. ಸೊ ನಾವು ಬೆಳಗ್ಗೆನೇ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಾವು ಮನೇಲಿ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನಾವು ಅವನಿ ಅನ್ನೋ ಪ್ಲೇಸ್ಗೆ ಬಂದೇ ಬಿಟ್ರಿ. ಇಲ್ಲಿಗೆ ಬಂದು ನೋಡಿದ್ಮೇಲೆ ಸೀರಿಯಸ್ಲಿ ಇಟ್ಸ್ ವರ್ತ್ ಆಫ್ ಕಮಿಂಗ್ ಹಿಯರ್ ಅಂತ ಅನಿಸ್ತು, ಓನ್ಲಿ ಬಿಕಾಸ್ ಆಫ್ ದ ಟೆಂಪಲ್ ವೈಬ್. ಸೀರಿಯಸ್ಲಿ ನಾನಂತೂ ಹಳೆ ಕಾಲದ ದೇವಸ್ಥಾನಗಳೆಲ್ಲ ತುಂಬ ರೇರಾಗಿ ನೋಡಿದ್ದೆ. ಇಲ್ಲಿಗೆ ಬಂದಾಗಂತೂ ನನಗಂತೂ ನಿಜವಾಗ್ಲೂ ಹಂಪಿ ಸ್ಟೈಲ್ ವೈಬೇ ಕೊಡ್ತು. ಎಷ್ಟು ವರ್ಷದಿರ್ಬೋದಲ್ಲ ಇದು. ಈ ಕಲ್ಲುಗಳು ಏನ್ ಹೇಳು, ಕೆತ್ತಿರೋದು? ವಿಕ್ಕಿ ನಿನ್ ಫೋನ್ ಬಾವಿಗೆ ಹಾಕ್ಬಿಡ್ಲಾ? ಹುಷಾರಮ್ಮ. ಅಲ್ಲಿರೋದು ಅವನಿ ಬೆಟ್ಟ. ಕಾಣಿಸ್ತಾ ಇಲ್ಲ ಇಲ್ಲಿಂದ. ಅಲ್ಲಿಗೆ ಹೋಗ್ತೀವಿ ನಾವಿವಾಗ. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ. ಅದೇ ರಾಮ ಪ್ರತಿಷ್ಠೆ ಮಾಡಿದ್ವಿ ಎಲ್ಲ. ರಾಮಲಿಂಗೇಶ್ವರ ರಾಮ ಪ್ರತಿಷ್ಠೆ ಮಾಡಿದ್ವಿ. ರಾಮನಿಂದ ಲಕ್ಷ್ಮಣ ಸ್ಥಾಪನೆ ಮಾಡಿದ್ದು, ಲಕ್ಷ್ಮಣದಿಂದ ಶತ್ರುಘ್ನ ಭಾಷೆ, ಅಲ್ಲಿಂದ ಬರ್ತಾ ಅಂದರೆ ಬರ್ತಾ ಸ್ಥಾಪನೆ ಮಾಡಿದ್ದು, ವಾಲಿ ವಾಲಿ ಸ್ಥಾಪನೆ ಮಾಡಿದ್ದು, ಆಮೇಲೆ ಕಾಶಿದು ಆಂಜನೇಯ ಅಂದ್ಬಿಟ್ಟು ಇವರೆಲ್ಲ ಎಲ್ಲ 108 ಲಿಂಗ ಎಲ್ಲ ಅವರೇ ರಾಮನೇ ಪ್ರತಿಷ್ಠೆ ಮಾಡಿ. ಸೀತಾದೇವಿ ಅಂದರೆ ಭಾರತನ ಪೂಜೆ ಮಾಡ್ಕೊತಾರೆ. ಸೀತಾಪಾರ್ತಿ ಕಾಮಾಕ್ಷಿ ದಕ್ಷಿಣ ಕಾಶಿ, ಇದು ದಕ್ಷಿಣ ಕಾಶಿ ಪೂರ್ವಗಿರ್ಬೇಕಲ್ಲ, ಅದಕ್ಕೆ ದಕ್ಷಿಣ ಕಾಶಿ. ಇದು ದಕ್ಷಿಣ ಕಾಶಿನಾ? ದಕ್ಷಿಣ ಕಾಶಿ ದಕ್ಷಿಣ ಮೂರ್ತಿ ಚೌಡ್ರ ಕಾಲಕ್ಕೆ 1200 ವರ್ಷ ಚೌಡ್ರ ಕಾಲ. ಅಲ್ಲಿ ಮೇಲ್ಗಡೆ ಹೋದ್ರೆ ಅದೇ ಅವನೇನು ಅವಂತಿಕ ವಾಲ್ಮೀಕಿ ಲವಕುಶ ಹುಟ್ಟಿದ್ದೀನಿ ಇದೆ. ಮೇಲೆ ಕುದುರೆ ಕಟ್ಟಾಕಿದೆ. ಕುದುರೆ ಅದು ಬಂಡೆ ತಿಂದಿರೋದು ಇದೆಯಾ? ಅದು ಮೇಲೆ ಇದೆ. ವಾಲ್ಮೀಕಿ ಮೇಲೆ ಕುದುರೆ ಸೀತಾದೇವಿ ಗುಣಕ್ಕೆ ಪಾದ ಇದೆ ಮೇಲ್ಗಡೆ. ಸೀತಾದೇವಿ ಪಾರ್ಥನ ಪೂಜೆ ಮಾಡ್ತಾರೆ. ಅದಕ್ಕೆ ಅವನಿಂದ ಅವಂತಿಕ. ಸರಿ ಸ್ವಾಮಿಗಳೇ, ಥ್ಯಾಂಕ್ ಯು. ಇದೇ ಅವನಿ ಬೆಟ್ಟ, ಲವಕುಶ ಹುಟ್ಟಿದ ಸ್ಥಳ ಅಂತ ಹೇಳ್ತಾರಲ್ಲ, ಇದೆ. ಸೊ ಇದರಲ್ಲಿ ತುಂಬ ಐತಿಹಾಸಿಕ ಘಟನೆಗಳು ನಡೆದಿದೆ ಅಂತ ಹೇಳ್ತಾರೆ. ಮೇಲೋಗಿ ಅದನ್ನು ವಿಟ್ನೆಸ್ ಮಾಡೋಣ. ಇದು ಅವನಿ ಬೆಟ್ಟಕ್ಕೆ ದಾರಿ ಪೂನಿ. ಹಿಂಗೆ ಹೋದರೆ ಅವನಿ ಬೆಟ್ಟ. ವಾಲ್ಮೀಕಿ ಮಹರ್ಷಿ ಮಹಾಸಂಸ್ಥಾನ 1 hour ಟ್ರಕ್ಕಿಂಗ್ ಇವಾಗ. 1 hour ಆಗುತ್ತಂತೆ. ಕೋತಿಗಳಿರ್ತಾವೆ. ಅಯ್ಯೋ ಹೌದಾ? ಅದಕ್ಕೆ ಬ್ಯಾಗ್ ಇಟ್ಟಿನ ಅಂತ ಕೇಳಿ. ಮತ್ತು ಬಾಟಲ್ ಎತ್ಕೊಂಡ್ರೆ ಸಾಕಲ್ಲ? ಕೂಡ ಇಟ್ಬಿಟ್ಟು ಬರ್ತೀನಿ. ಬಾಟಲ್ ಎತ್ಕೊಂಡಿದ್ಯಾ? ಬಾಟಲು ಅದರೊಳಗೆ ಇದೆ. ಇದು ಇಟ್ಕೊ. ಹೌದು, ಕಾಲ್ದ ಇರ್ಲಿ ಬಿಡು ವಿಕ್ಕಿ, ಬೇಡ. ಬಾಟಲ್ ಇಟ್ಕೊಂಡು ಸಾಕು. ಫೋನು ನಂದು ಬೇಕಾ? ಹಾಂ.
ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಯಾವತ್ತಾದ್ರೂ ಎಲ್ಲಾದ್ರೂ ಹೋದಾಗ ನಾವು ಆ ಥರ ಇನ್ಶೂರೆನ್ಸ್ ಬರ್ತಿದ್ದೀರಾ? ಇಲ್ಲಪ್ಪ. ಇಲ್ಲಿ ಈ ಥರ ಬರ್ತಿದ್ದೀರಾ ಇನ್ಶೂರೆನ್ಸ್ ಯಾವ್ದಾದ್ರು? ಹಂಗೆಲ್ಲ ಬರೀಬಾರ್ದು. ಹೇಗೆ? ಸುಮ್ಮನೆ ಪ್ರಕೃತಿನ ನಾವೇ ಹಾಕಿದ್ದು ಮಾಡಬೇಕು. ಒಂದು ಸ್ವಲ್ಪ ಹಿಸ್ಟಾರಿಕಲ್ ಪ್ಲೇಸಸ್ಸು, ರಿಯಲ್ ಸೀನ್ಸ್ ನಡೆದಿರುತ್ತಲ್ಲ, ರಿಯಲ್ ಮೂವೀಸು, ಅದೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟ. ಎಕ್ಸ್ಪ್ಲೋರ್ ಮಾಡೋಕ್ಕಾಗಿರಲಿ, ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಿರಲಿ, ಎಲ್ಲ ಸ್ವಲ್ಪ ನನಗೆ ಜಾಸ್ತಿ ಇಷ್ಟ. ಸೊ ಇದನ್ನು ನನಗೆ ತುಂಬ ದಿವಸ ಚೆಕ್ ಲಿಸ್ಟ್ ಪ್ಲೇಸ್ ಇತ್ತು. ಅಲ್ಲೇನೋ ಲವಕುಶ ಬರ್ತ್ ಪ್ಲೇಸ್ ಅಂತ ಹೇಳ್ತಾರೆ. ಮತ್ತು ಇದೊಂದು ತುಂಬ ಲವಕುಶ ರಾಮನ ಜೊತೆ ಯುದ್ಧ ಮಾಡಬೇಕಾದ್ರೆ ಸೀತೆ ಈ ಬಂಡೆ ಮೇಲೆ ನಿಂತ್ಕೊಂಡು ನೋಡಿದ್ದಂತೆ. ಹೌದಾ? ಮತ್ತೆ ಇಲ್ಲಿ ಇನ್ನೊಂದು ಕತೆ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಇಲ್ಲೆಲ್ಲ ಕುದುರೆನ ಕಟ್ಟಾಕ್ತಾರಂತೆ. ಹೌದು, ಕುದುರೆ ಕಟ್ಟಾಕೋ ಜಾಗ ಇದೆಯಂತೆ. ಆ ಕುದುರೆನ ಕಟ್ಟಾಕಿರೋದಕ್ಕೆ ಆ ಕುದುರೆ ಅದೇ ಅನ್ಸುತ್ತೆ, ನಾನು ನೋಡಿದ್ದು ಇನ್ಸ್ಟಾಗ್ರಾಮ್. ಅಶ್ವಮೇಧ ಯಾದ ಅಂತ ಕೇಳಿದ್ಯಲ್ಲ, ಅಲ್ಲ ಹೇಳೋದು ಕೇಳು. ನಾವು ಹಂಗೆ ಹೋಗ್ಬೇಕೇನೋ. ಇರೋರು ಹುಷಾರ್. ಅಲ್ಲಲ್ಲ, ನಾನು ಕೇಳಿರೋ ಕಥೆ ಪ್ರಕಾರ ಅಶ್ವಮೇಧ ಯಾದ ಮಾಡೋಕ್ಕೆ ರಾಮ ಕುದುರೆನ ಕಳಿಸ್ತಾನಂತೆ. ಅಂದರೆ ಕುದುರೆ ಎಲ್ಲಿ ಸಂಚಾರ ಮಾಡುತ್ತೋ ಅದೆಲ್ಲ ರಾಮಂದು ಪ್ಲೇಸಸ್ ಅಂತ, ಅವ್ರದ್ದೇ ಜಾಗ ಅಂತ. ಸೊ ಅವ್ರ ರಾಜ್ಯಕ್ಕೆ ಸೇರುತ್ತೆ ಅಂತ. ಅದನ್ನು ಯಾರಾದರೂ ತಡೆದ್ರೆ ಅವ್ರು ರಾಮನ ಜೊತೆ ಯುದ್ಧ ಮಾಡಬೇಕು ಅಂತ ಇರುತ್ತೆ. ಆಗ ಲವಕುಶ ಇಲ್ಲಿ ಬಂದಿರೋ ಕುದುರೆನ ಇಲ್ಲಿ ಕಟ್ಟಾಕ್ತಾರೆ. ಅದನ್ನೇ ಹೇಳಿದ್ದು, ಕುದುರೆ ಕಟ್ಟಾಕಿದಾಗ ಅವಾಗೆ ತಿನ್ನುತ್ತಂತೆ, ಬಂಡೆನೇನೆ ತಿನ್ನುತ್ತಂತೆ. ಹಾಂ ಹಾಂ ಬಂಡೆ ತಿಂದಿರೋ ಮೂತಿ ಇಲ್ಲೆಲ್ಲೋ ಇದೆ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ನಾನು ಅಲ್ಲಿಂದ ಇದೆ ಅನ್ಕೊಂಡು ಬಂದೆ, ಬಟ್ ಇದಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ, ಕುದುರೆ ಕಟ್ಟಾಕೋ ಜಾಗ ಇದೆಯಂತ ಒಂದು ಪ್ಲೇಸು. ಆ ಪ್ಲೇಸ್ಗೆ ಆದ್ರೆ ಹೋಗೋಣ. ಆ ಜಾಗದಲ್ಲಿ ಆ ಬಂಡೆನೇ ತಿಂದಿದೆಯಂತೆ ಕುದುರೆ. ಇದು ಅದೇ ಥರ ಕಾಣಿಸ್ತದೆ, ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋದಕ್ಕೆ ಕುದುರೆ ಇದು ಹಿಂಗೆ ಮುಖದ ಥರ ಹಿಂಗೆ ಹೋಗಿ ಕಚ್ಚಾಕಿ ತಿಂದಿರೋದು ಹಿಂಗೆ ಕಾಣಿಸ್ತಿದೆ ಅಲ್ಲೋಡಲ್ಲಿ, ಇದರಲ್ಲಿ ಇದು. ಎಷ್ಟು ಶಕ್ತಿ ಇರ್ಬೋದು. ಇಲ್ಲಿ ಯಾಕೆ ಪುಣ್ಯ ಕಲ್ಲುಗಳಿಟ್ಟಿದ್ದಾರೆ, ಏನೇ ಐಡಿಯಾ? ಕಲ್ಲುಗಳು ಯೂಶಲಿ ಎಲ್ಲಿ ಕಟ್ತಾರೆ? ಮನೆ ಕಟ್ಟಕ್ಕೆ ಕಟ್ಟಿರ್ತಾರೆ. ನಾವು ಕಲ್ಲಟ್ಟು ಕಟ್ಟೋಣ, ಬೇಗ ಮನೆ ಕಟ್ಟಿದ್ರು ಕಟ್ಬೋದೇನೋ, ಯಾರು ಗೊತ್ತು. ಇರೋ ಕಲ್ ಸಿಕ್ಕರೆ ತಗೊಂಬರ್ತೀನಿ. ಎಷ್ಟು ಫ್ಲೋರ್ ಮನೆ ಬೇಕು ವಿಕ್ಕಿ ನಿಂಗೆ? ನೀನು ಆಸೆ ಎಷ್ಟಿದ್ರೆ ಅಷ್ಟು ಕಟ್ಟು. ಮನೆ ಕಟ್ಟೋದ್ರೆ ಫೈನ್, ಮಗು ಆಗಕ್ಕೇನಾದ್ರು ಅಂತ ಹೇಳ್ತಿದ್ರೆ 2 ಮಕ್ಳು ಸಾಲದ ನಿನಗೆ? ಸಾಕು ಬಿಡು, 5 ಫ್ಲೋರ್ ಆಯ್ತು. ಕಟ್ಟು ಫಸ್ಟು. ಜೈ ಶ್ರೀರಾಮ್. ಬೇಗ ಮನೆ ಕಟ್ಟೋಂಗ ಆಗ್ಲಪ್ಪ ಅಂತ. ಯಾವುದು ವಾಲ್ಮೀಕಿ ಆಶ್ರಮ? ಹಾ ವಿಕ್ಕಿ, ನಾನು ಇಲ್ಲಿಂದನೇ ಝೂಮ್ ಮಾಡಿದೆ. ಹೆಂಗ್ ಝೂಮ್ ಆಯ್ತು ಗೊತ್ತಾ? ಫುಲ್ಲು ನೀನೇ ಇರ್ತೀಯ ಅವತ್ತು. ಯಾಕಂದರೆ ಸೆಲ್ಫಿ ಸ್ಟಿಕ್ ತಂದಿಲ್ಲ, ನಾನೇ ನಿಂಗೆ ಸೆಲ್ಫಿ ಸ್ಟಿಕ್ ಆಗಿದ್ದೀನಿ. ಇಬ್ಬರು ಹಿಡ್ಕೊಳ್ಳೋಣ ಅಂದರೆ ಇಲ್ಲಿ ಯಾರೂ ಇಲ್ಲ ನಮಗೆ ಫೋಟೋ ಹಿಡಿಯೋಕ್ಕೆ, ವಿಡಿಯೋ ಮಾಡೋಕ್ಕೆ. ವಾಲ್ಮೀಕಿ ಆಶ್ರಮ ಇವ್ರು ಅನ್ಸುತ್ತೆ ವಾಲ್ಮೀಕಿ, ನೋಡು ಇವರು ವಾಲ್ಮೀಕಿ. ರೂಟ್ ಇದೆ, ಬಟ್ ಇವಾಗೆಲ್ಲ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ನಾನು ಹೋಗೋದು ಸಾಹಸ ಮಾತ್ರ ಮಾಡಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಇದಿದೆ ವಿಕ್ಕಿ, ಗುಹೆ. ಆ ಗುಹೆದಲ್ಲಿ ಮಣ್ಣು ಸಿಗುತ್ತಂತೆ. ಆ ಬಂಡೆನ ಕೊರಿದ್ರೆ ಮಣ್ಣು ಬರುತ್ತಂತೆ. ಆ ಮಣ್ಣು ಎಷ್ಟೋ ಮೆಡಿಸಿನ್ಗೆ ಸಮ ಅಂತೆ. ಪಂಚಪಾಂಡವರ ದೇವಾಲಯ. ಪಂಚಪಾಂಡವರಂದ್ರೆ ಯಾರ್ಯಾರು ವಿಕ್ಕಿ? ಭೀಮ, ಪಂಚಪಾಂಡವರು ಭೀಮ, ಅರ್ಜುನ, ನಕುಲ, ಸಹದೇವ, ಧರ್ಮರಾಯ. ಕರೆಕ್ಟ್. ಅವರು ಸ್ಥಾಪಿಸಿರೋ ಲಿಂಗ ಅನ್ಸುತ್ತದು. ಇಷ್ಟು ಅಲ್ಲ ವಿಕ್ಕಿ, ಸೀರಿಯಸ್ಲಿ ಇಲ್ಲಿ 5 ಇದೆ ವಿಕ್ಕಿ, 5 ಲಿಂಗಸ್ ಇದೆ. ಇದು ಪಕ್ಕಾ ಭೀಮಲಿಂಗನೇ ಆಗಿರುತ್ತೆ. ದೊಡ್ಡದಾಗಿದೆ ಅಂತನಾ? ಅಲ್ಲ, ಅವರು ಸ್ಪರ್ಶಿಸಿರೋದೆಲ್ಲ ನಾವು ಇವಾಗ ಕಣ್ಣಾರ ನೋಡ್ತಾ ಇದ್ದೀರಿ ಅಂದರೆ ನಾವೆಷ್ಟು ಪುಣ್ಯವಂತರಲ್ಲ. ಇಷ್ಟು ಸೀತಾ ನಿಲಯ.
ಹೋದ್ರೆ ಸೀತಾ ಅಂತ ಬರುತ್ತೆ ಅಂತ ಇಲ್ಲಿ ನೋಡು. ತಾಯಿ ಮನೆ ಅಂದ್ರೇ ಸೀತಾಮಾತೆ ಮನೆ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮರ ಬೀಳ್ತಿದೆ ನೋಡು ಪುಣ್ಣಿ. ಓ ಮೈ ಗಾಡ್, ಕಲ್ಲು ಒಳಗಡೆ ಮರ ಬಂದಿದೆ ನೋಡು. ಅಮ್ಮ ತಾಯಿ ಸೀತಮ್ಮ. ಇಲ್ಲೇ ಇದ್ದೈತೆ ಅನ್ಸುತ್ತೆ. ಇಲ್ಲಿ ನೋಡು ಪುಣ್ಣಿ. ವಿಕ್ಕಿ ಏನ್ ಗೊತ್ತಾ, ಇವಾಗ ಈ ಬಂಡೆನ ನೀನು ಹೊಡಿ, ಇದು ಹೊಡೆದ್ರೆ ಪಾತ್ರೆ ಸೌಂಡ್ ಬರುತ್ತೆ. ಹೌದು ಪುಣ್ಣಿ, ಹೇಳಿಲ್ವಾ? ಪಾತ್ರೆ, ಇದೇ ಪಾತ್ರೆಗಳು. ಬಾ ನಿಜ, ಇದ್ರಲ್ಲೇ ಸೀತಾಮಾತೆಗಳು ಅಡ್ಗೆ ಮಾಡ್ಕೊಂಡು ಹೋಗಿದ್ದು. ನಿಜ. ಜೈ ಶ್ರೀರಾಮ್. ಲಕ್ಷ್ಮಣ ತೀರ್ಥ ಬಗ್ಗೆ ನಿಂಗೇನು ಗೊತ್ತು ವಿಕ್ಕಿ? ಗೊತ್ತಿಲ್ಲ ಪುಣ್ಣಿ. ನಾನು ಹೇಳ, ಇಲ್ಲಿ ಸೀತಾಮಾತೆ ಇದ್ದಾಗ ಸೀತಾಮಾತೆಗೆ ದಾಹ ಆಗುತ್ತಂತೆ. ಆವಾಗ ಎಲ್ಲೂ ನೀರು ಸಿಗಲ್ವಂತೆ. ಆವಾಗ ಲಕ್ಷ್ಮಣ, ಇದು ಬಂಡೆ ಏಕ ಇತ್ತಂತೆ, ಈ ಬಂಡೆಗೆ ಬಾಣ ಬಿಡ್ತಾರಂತೆ. ಆವಾಗ ಇದು ಬಿರುಕು ಬಿದ್ದು ಇದು ನೀರು ಬರುತ್ತಂತೆ. ಇದರಲ್ಲಿ ನಿನಗೆ ಎಲ್ಲಿಂದ ನೀರು ಬರ್ತಾ ಇದೆ, ಈ ನೀರು ಎಲ್ಲಿಗೆ ಹೋಗುತ್ತೆ ಏನೂ ಗೊತ್ತಿಲ್ಲ. ಬಟ್ ನೀನು ಆ ವರ್ಷದಿಂದನೂ ಈ ವರ್ಷದವರೆಗೂ ಇಲ್ಲಿ ನೀರು ಅನ್ನೋದು ಆರೇ ಇಲ್ವಂತೆ. ಸಾಕಾಯ್ತು ಪುಣ್ಣಿ, ಸ್ವಲ್ಪ ನೀರಿಡು. ಇದೆಲ್ಲ ಪುರಾತನ ರಾಮ ಸೀತೆ ಲವಕುಶ ಆಂಜನೇಯ ಸ್ವಾಮಿ ಓಡಾಡಿರೋ ಜಾಗಗಳು. ನಾವು ಓಡಾಡ್ತಾ ಇರೋದು ಖುಷಿಯಾಗಿದೆ. ಹಾಗೂ ಇಲ್ಲಿ ಬರ್ತಾ ಇದ್ದಾಳೆ ನೋಡಿ, ಇವಳೆ ನನ್ನ ಪಾಲಿನ ಸೀತೆ. ಏನಿಲ್ಲ, ಫೈನಲಿ ವಿ ರೀಚ್ಡ್ ಅದೇ ದೇವಸ್ಥಾನ. ಇಲ್ಲಿಂದ ನೋಡಿದ್ರೆ ಅವನೇ ಫುಲ್ ನೋಡಿ, ಅಲ್ಲಿಂದ ನಾವು ಬಂದಿದ್ದು ರೋಡು. ಯಾವುದು ನಾವು ಕಾರಲ್ಲಿ ಬಂದಿದ್ದಂಗೆ ಹಂಗೆ ಬಂದು ಅಲ್ಲಿಂದ ನಾವು ಬಂದಿದ್ದು. ಕರೆಕ್ಟ್. ಸೀತಮ್ಮ ಕಾಪಾಡಮ್ಮ ತಾಯಿ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಹುಷಾರು. ಹಿಂದೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತೀನಿ. ಒಂದು ರೌಂಡ್ ಬರ್ತಾ ಇದೀನಿ, ಒಂದು ರೌಂಡ್ ಬರ್ತಾ ಇದೀನಿ, ಒಂದು ರೌಂಡ್ ಬರ್ತಾ ಇದೀನಿ, ಒಂದು ರೌಂಡ್ ಬರ್ತಾ ಇದೀನಿ. ಟರ್ನಾಗ್ ಹಾಂ, ಇಲ್ಲಿ ಒರಳುಗುಂಡು ಅಂತ ಇದೆ ಪುಣ್ಯ, ಅದ್ರ ಕಥೆ ಗೊತ್ತಾ? ಉರುಳುಗುಂಡು ಏನು ಕೇಳಿದೀನಿ ಗೊತ್ತಾ? ಹಾಂ, ಅಲ್ಲಿ ಒಬ್ಬ ಮನುಷ್ಯ ಉರುಳ್ಕೊಂಡು ಹೋಗೋಷ್ಟು ಜಾಗ ಇದೆ. ಅಲ್ಲಿಂದ ಅಲ್ಲಿಗೆ ಹೋದ್ರೆ ಆ ಸರ್ವ ರೋಗ, ಮನುಷ್ಯನಲ್ಲಿ ಏನೇ ರೋಗ ಇದ್ರೂ ನಿವಾರಣೆ ಆಗುತ್ತೆ ಅಂತ ಒಂದು ಐತಿಹಾಸಿಕ ಸ್ಟೋರಿ ಇದೆ. ಬಟ್ ನೋಡೋಣ, ಇದೇ ಒರಳುಗುಂಡು. ಎಲ್ಲಿಂದ ಎಲ್ಲಿಗೆ ಹೊರಡ್ಕೊಂಡು ಹೋಗೋದು ಗೊತ್ತಿಲ್ಲ. ಹೊರಳ್ತೀಯ ಇವಾಗ ನೀನು? ಇದಲ್ಲ, ಅಲ್ಲಿ ಇನ್ನೂ ಚೆನ್ನಾಗಿತ್ತು. ಒರಳುಗುಂಡು ಅಂತ ಹಾಕಿದೆ, ಇನ್ನು ಪುಣ್ಯ ಒಳ್ಕೊಂಡು ಬಂದ್ಬಿಟ್ಟೆ. ಇಲ್ಲ, ನನಗೆ ಸ್ವಲ್ಪ ಬೆಟ್ಟ ಅಂದರೆ ಭಯ ಆಗುತ್ತೆ, ಅದಕ್ಕೆ ಬೆಟ್ಟ ನೋಡು ಒಳಗಡೆ. ಇದು ಒರಳ್ಕೊಂಡು, ಇದು ಒಳಗಡೆ ಹೋಗ್ಬೋದು ಅನ್ಸುತ್ತೆ ಮೇ ಬಿ. ಇಲ್ಲಿ ಹೋಗ್ಬೋದು, ಅಲ್ಲಿಂದ ಕಷ್ಟ. ನೋಡಿ, ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು. ಹೋಗ್ಲಾ? ಬೇಡ ಬಾಮ್ಮ, ಒಂದು ಫಸ್ಟ್ ಹೋಗಕ್ಕಾಗುತ್ತಲ್ಲ, ನೋಡೋಣ. ಹುಷಾರು ತಲೆ. ಅಮ್ಮ, ಭಯ ಆಗ್ತಾ ಇದೆ ನನಗೆ. ಅಲ್ಲಿ ಹತ್ರ ಹೋಗ್ತಾ ಇದ್ದಂಗೆ ಅರ್ಧ ಹೋಗಿದೆ ಬಾ, ಅರ್ಧ ರೋಗ ನಿವಾರಣೆ ಆಗುತ್ತೆ. ಅಮ್ಮ, ನಿಜವಾಗ್ಲು ಹೆಂಗ್ ಹೋಗ್ತಾರೋ ಅನ್ಸುತ್ತೆ. ಓ, ಹುಷಾರು. ಅಮ್ಮ, ಓ ಕೇರ್ಫುಲ್. ಅಮ್ಮ
ಇಲ್ಲಿಂದ ಇಷ್ಟೇ ದಾರಿ ಅನ್ಸುತ್ತೆ. ಹತ್ತೋ ದಿವಸನ ಇಳಿಯೋ ದಿವಸನ ಪುಣ್ಯ. ಇಳಿಯೋದು ಕಷ್ಟ, ಕಾಲು ನೋವು ಬರ್ತದೆ. ಅದು ಕಾಲು ಹಿಂಗೆ ಪ್ರೆಷರ್ ಆಗುತ್ತಲ್ಲ, ಅವಾಗ ನೋವು ಬರುತ್ತೆ. ಮೊದಲೇ ನಂಗೆ ಏನ್ ಹತ್ರ ನೋವಿದೆ, ಅದರಲ್ಲಿ ಪ್ರೆಷರ್ ಬೇರೆ. ಹೌದು, ಹತ್ತೋದು ಈಸಿ, ಇಳಿಯೋದು ಕಷ್ಟ. ಮಧ್ಯಾಹ್ನ ಟ್ರಕ್ಕಿಂಗ್ ಬರ್ತಾರ. ನಡಿ ಚಲೋ. ಲೈಫ್ ರಿಸ್ಕ್ ಥಿಂಗ್ಸ್ ಎಲ್ಲ ಯಾಕೆ ಇಷ್ಟ? ಮಿಸ್ ಮಾಡಿದ್ರೆ ಅಲ್ಲ ಅಡ್ವೆಂಚರ್ಸ್ ಅನ್ನೋದು, ಇಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು. ಅಂದರೆ ಪ್ರತಿಯೊಂದೂ ಎಕ್ಸ್ಪ್ಲೋರ್ ಮಾಡಬೇಕು, ಪ್ರತಿಯೊಂದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಿಷ್ಟು. ಲೈಫು ತುಂಬ ಶಾರ್ಟು, ನಾವು ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಆ ಮಧ್ಯೆ ನಮಗೆ ಸಿಕ್ಕಿರೋ ಅವಕಾಶನ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ನಮ್ಮನ್ನು ಕಂಟ್ರೋಲ್ ಮಾಡೋದೇ ಭಯ. ಆ ಭಯನ ಬಿಟ್ಬಿಟ್ರೆ ಇವನ್ ವೀಕರ್ ಕ್ಯಾನ್ ಬಿ ಸ್ಟ್ರಾಂಗರ್ ಅಂತ ನನಗನ್ಸುತ್ತೆ. ವಾಟ್ ಐ ಕೋಟ್ ವಿಕ್ಕಿ, ಎ ವೀಕರ್ ಕ್ಯಾನ್ ಬಿ ಎ ಸ್ಟ್ರಾಂಗರ್. ಧೈರ್ಯ ಹೊಂದಿದ್ರೆ. ಓಕೆ ವಿಕ್ಕಿ, ನಿನ್ನ ಶರ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಿಕ್ಕಿ, ಬ್ಯಾಕ್ ಸೈಡಿಂದ. ಇದಾ ಹಾಂ, ನನ್ನ ಹೆಂಡತಿಗೆ ಎಷ್ಟು ಚೆನ್ನಾಗಿದೆ ಪ್ರಿಂಟ್ ಎಲ್ಲ, ಸಖತ್ತಾಗಿದೆ. ಕುದುರೆ ಕಟ್ಟಾಕಿದ್ದನ್ನ ಇಟ್ಕೊಂಬಂದು ಕಟ್ಟಾಕ್ಬಿಟ್ರಲ್ಲ ಅವಕಾಶ, ಯಾರು ಸ್ಟಾಪ್ ಮಾಡ್ತಾರೋ ಅವರು ರಾಮನ ಜೊತೆ ಯುದ್ಧ ಮಾಡ್ಲೇಬೇಕು ಅಂತ ಮಾಡ್ಬೇಕಾದ್ರೆ ಅವ್ರು ಕಟ್ಟಾಕ್ಬಿಟ್ರು. ಆಮೇಲೆ ರಾಮನ್ ಗೊತ್ತಾಗಿದ್ದು ಅವರು ಇವ್ರ ಮಕ್ಳೇ, ರಾಮನ್ ಮಕ್ಳೇ ಅಂತ. ಅವಾಗ ಅವ್ರು ಹೇಳಿದ್ರು, ಬಿಟ್ಬಿಡಿ, ನಾನು ಇದು ಮಾಡ್ತೀನಿ ನಿಮ್ಮ ಜೊತೆ ಯುದ್ಧ ಮಾಡಕ್ಕೆ, ನನ್ನ ಮಕ್ಕಳ ಜೊತೆ ಯುದ್ಧ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸೀತೆನೂ ಕೇಳ್ಕೊಂತಾರೆ, ಬಟ್ ಲವಕುಶ ಕೇಳಲ್ಲ, ಮಾಡ್ತಾರೆ, ಸೋಲ್ಸ್ತಾರೆ ರಾಮನ. ಆ ಹೆಜ್ಜೆ ಗುರುತು ಸಿಗೋವರೆಗೂ ನೀನು ಬಿಡೋಂಗಿಲ್ಲ ಅನ್ಸುತ್ತೆ. ಇಡೀ ಬಂಡೆನೆಲ್ಲ ಹುಡುಕ್ತಾ ಇರ್ತೀಯ. ಇಲ್ಲೇ ಇದೆ ನೋಡಿ ಹೆಜ್ಜೆ ಗುರುತು. ಹೌದಾ? ಹುಡುಕ್ಬಿಟ್ಟ ಫೈನಲ್ ಆಗಿ? ಲಕ್ಷ್ಮ ಇದು ಆಂಜನೇಯ ಬಂದು ನಿಂತ್ಕೊಂಡು ನೋಡಿ, ಅವ್ರ ಪಾದಗಳೆಲ್ಲ ನೋಡಿ ನೀಟಾಗಿದೆ ನೋಡ್ಬಿಕ್ಕಿ. ಲಕ್ಷ್ಮಣ ತೀರ್ಥ ಪಾತಾಳ ಗಂಗ ನೋಡು, ಇದು ನೋಡ್ಬಿಕ್ಕಿ ಪುಟ್ಟ ಮಕ್ಕಳದು. ಅವ್ರದ್ದು ಇಷ್ಟು ಸತ್ಯ ಅಲ್ಲ ವಿಕ್ಕಿ. ಮತ್ತೆ ಇದು ನಮ್ಮ ಹೆಜ್ಜೆಗೂ ಅವ್ರ ಹೆಜ್ಜೆ. ಬೇಡ 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 ಬೇಡ, ಇಡ್ಬೇಡ ಅದೆಲ್ಲ. ಇದು ನಾನು ಇಡ್ತಾ ಇಲ್ಲಲ್ಲ, ತೋರಿಸ್ತಾ ಇರೋದು. ಇಷ್ಟು ಇದಿದೆ ನೋಡಿ, ಪಾದಗಳು ನೋಡಿ, ಚಿಕ್ಕ ಚಿಕ್ಕ ಪಾದಗಳು. ನೀನು ಅಬ್ಸರ್ವ್ ಮಾಡಿ ನೀಟಾಗಿ, ಜೂಮ್ ಮಾಡಿಲ್ಲ, ಪಾದಗಳು ನೋಡಿಲ್ಲಲ್ಲ, ಚಿಕ್ಕ ಚಿಕ್ಕ ಪಾದಗಳು. ಪಾಪ ಓ, ಇಷ್ಟು ಮುದ್ದಾಗಿದೆ ಈ ಪಾದ. ಇಷ್ಟು ದೃಷ್ಟಿಯಾಗಿದೆ ಗೊತ್ತಾ ವಿಕ್ಕಿ? ಪಕ್ಕ ಅದೇ ಅನ್ಸುತ್ತೆ ವಿಕ್ಕಿ, ಸೀತಾ ಮತ್ತೆ ನಿಂತ್ಕೊಂಡು ನೋಡಿದ್ದು. ಅಲ್ಲ, ಈ ಕಲ್ಲು ನೋಡ್ಕೊಂಡು ಹೆಂಗೆ ಒಂದ್ರ ಮೇಲೆ ಒಂದು ಹಿಂಗ್ ವಾಲಿದೆ ನೋಡಿ, ಹಿಂಗೆ ಯಾವ್ದೇಳೋ ಅದಲ್ಲ, ನೋಡು, ಒಂದ್ರ ಮೇಲೆ ಒಂದು ಜೋಡಿಸ್ದಂಗಿಲ್ವಾ? ಮೇಲೆ ಬಂಡೆ ಇರಕ್ ಸಾಧ್ಯನಾ ಅಂತ ಇಲ್ವಾ ನೀಟಾಗಿ? ಅದೇ ಯಾರೋ ತಗೊಂಬಂದು ಇಟ್ಟಂಗಿದೆ ನೋಡು ವಿಕ್ಕಿ. ನಾವ್ ಇಲ್ಲೇ ಅಲ್ಲ ಕಲ್ ಜೋಡಿಸಿದ್ದು, ನಾವು ಜೋಡಿಸಿದ್ದು. ಇದೇನೋ ಇದೆ ತಾನೆ? ಇದೆ ಬೇಸ್ಮೆಂಟ್ ಚೆನ್ನಾಗಿ ಕೊಟ್ಟಿದ್ಯಾ ನೋಡಿ. ಅಪ್ಪ, ನನ್ನ ಗಂಡನ ಆಸೆ ಇಷ್ಟೇ ಸ್ಟ್ರಾಂಗ್ ಆಗಿ ನೆರವೇರ್ಸಪ್ಪ, ಆದಷ್ಟು ಬೇಗ ಮನೆ ಕಟ್ಟೋಂಗಾಗ್ಲಪ್ಪ. ಎಷ್ಟು ಜನದ ಆಸೆ ನೋಡ್ಬೇಕು ಇಲ್ಲಿ, ಮನೆ ಕಟ್ಟಬೇಕು ಅನ್ನೋದು. ಇವ್ರ ಆಸೆಗಳನ್ನೆಲ್ಲ ನೆರವೇರ್ಸಪ್ಪ. ಅವನಿ ಬೆಟ್ಟ ಹಿಳ್ಕೊಂಡು ಮತ್ತೆ ನಾವು ವಿರೂಪಾಕ್ಷ ಟೆಂಪಲ್ಗೆ ಹೋದ್ರಿ. ಅಲ್ಲೂ ಅಷ್ಟೇ ಸೇಮ್ ಫೀಲ್, ಸೇಮ್ ವೈಬ್. ತುಂಬ ಹಳೆ ಕಾಲದ ದೇವಸ್ಥಾನ. ಆ್ಯಕ್ಚುಲಿ ಅವತ್ತಿನ ದಿವಸ ನಾವು ಹೋಗಿದ್ದ ದೇವಸ್ಥಾನ ಎಲ್ಲ ತುಂಬ ಹಳೆ ಕಾಲದ ದೇವಸ್ಥಾನನೇ ಆಗಿತ್ತು. ನಾವೆಲ್ಲಾದರೂ ಒಂದು ಪ್ಲೇಸ್ಗೆ ಹೋಗಬೇಕು ಅಂತ ಡಿಸೈಡ್ ಆದಾಗ ಅಲ್ಲಿ ಸುತ್ತಮುತ್ತ ಇನ್ಯಾವ ಪ್ಲೇಸಸ್ ಇದೆ ನೋಡೋ ಅಂಥದ್ದು ಅಂತ ಆಲ್ರೆಡಿ ರಿಸರ್ಚ್ ಮಾಡಿಬಿಟ್ಟಿರ್ತೀರಿ. ಇನ್ ದ ಸೇಮ್ ವೇ ಕೋಲಾರ ಆ್ಯಂಡ್ ಮುಳ್ಬಾಗ್ಲು ಅವನಿ ಟೆಂಪಲ್ ಅಂತ ಡಿಸೈಡ್ ಆಗಿದ ತಕ್ಷಣ ಸುತ್ತಮುತ್ತ ಯಾವ ಪ್ಲೇಸಸ್ ಕವರ್ ಆಗುತ್ತೆ ಅಂತ ಒಂದು ಚೆಕ್ ಲಿಸ್ಟ್ ಪ್ಲೇಸ್ ಬರ್ಕೊಂಡು ಬಿಟ್ಟಿದ್ರಿ. ಆನ್ ದ ಬೇಸಿಸ್ ಆಫ್ ದಟ್ ನಾವು ರೂಟ್ ಮ್ಯಾಪ್ ಹಾಕ್ಕೊಂಡು ಈ ಟೆಂಪಲ್ ಆದಮೇಲೆ ಈ ಟೆಂಪಲ್, ಈ ಟೆಂಪಲ್ ಆದಮೇಲೆ ಈ ಟೆಂಪಲ್ ಅಂತ ಓವರಾಲ್ ನಾವು ಕೋಲಾರ ಆ್ಯಂಡ್ ಮುಳ್ಬಾಗ್ಲಲ್ಲಿ ಯಾವ ಟೆಂಪಲ್ಸ್ ಇದೆಯೋ ಎಲ್ಲ ಕವರ್ ಮಾಡಿಬಿಟ್ರಿ ಅನ್ಸುತ್ತೆ ಆವತ್ತಿನ ದಿವಸನೇ.
ವಿರೂಪಾಕ್ಷ ಟೆಂಪಲ್ ಆದಮೇಲೆ ಸೋಮೇಶ್ವರ ಟೆಂಪಲ್ ಹೋದ್ರಿ. ಸೋಮೇಶ್ವರ ಟೆಂಪಲ್ದಲ್ಲಿ ತುಂಬ ಕೆಳಗಡೆ ಇತ್ತು ಲಿಂಗ, ಅದನ್ನು ತುಂಬ ನೋಡೋಕ್ಕೆ ಚೆನ್ನಾಗಿತ್ತು. ಸೊ ಅಲ್ಲಿ ಜಾಸ್ತಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೆಗಿಯೋಕ್ಕೆ ಬಿಡದಿರೋ ಕಾರಣ ನಾವು ಎಲ್ಲೆಲ್ಲಾಗುತ್ತೋ ಕ್ಯಾಪ್ಚರು ಅಲ್ಲಲ್ಲಿ ಮಾಡ್ಕೊಂಡು ಹೋದ್ರಿ. ಆ್ಯಂಡ್ ತುಂಬ ಟೆಂಪಲ್ಸ್ನ ನಾವು ವಿಸಿಟ್ ಮಾಡಿದ್ರಿ. ಎಲ್ಲ ಟೆಂಪಲ್ಸ್ನೂ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಓನ್ಲಿ ಬಿಕಾಸ್ ಆಫ್ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಪ್ರೊಹಿಬಿಟೆಡ್ ಅಂತ ಇತ್ತು. ಇದು ಆಂಜನೇಯ ಸ್ವಾಮಿ ಟೆಂಪಲ್. ಅಂದರೆ ಇದು ಅರ್ಜುನ ಅವ್ರ ಪ್ರತಿಷ್ಠಾಪನೆ ಮಾಡಿರೋದಾ ಆಂಜನೇಯ ಸ್ವಾಮಿ? ಮಹಾಭಾರತಲ್ಲ ಅರ್ಜುನ ಬರ್ತಾರೆ. ಹಾಂ ಹಾಂ ಹಾಂ. ನಾನು ದೊಡ್ಡದಾಗಿ ಗರ್ಭಗುಡಿಲಿರೋ ಆಂಜನೇಯ ಫೋಟೋ ಅಥವಾ ವೀಡಿಯೋ ತೆಗೆಯೋಣ ಅಂದ್ಬಿಟ್ಟು ಫೋನ್ ಹಿಂಗೆ ಹಿಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಒಂದು ಅಪ್ಪ ನಿಂತ್ಕೊಂಡಿದ್ದಾನಲ್ಲ, ಅವ್ರು ಆ್ಯಕ್ಚುಲಿ ನೋಡ್ಬಿಟ್ರು. ಸೊ ಇಳಿಸಿದ ತಕ್ಷಣ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಆಂಜನೇಯ ಮಾತ್ರ ತುಂಬ 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 ದೊಡ್ಡದಾಗಿತ್ತು. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೇ ನಮಗೆ ವೆಂಕಟರಮಣ ಸ್ವಾಮಿ ದರ್ಶನವೂ ಆಯಿತು, ಗೋವಿಂದರಾಜ ಸ್ವಾಮಿ ದರ್ಶನ ಆಯಿತು, ಲಕ್ಷ್ಮೀ ದೇವರ ದರ್ಶನ ಆಯಿತು, ನನ್ನ ಫೇವ್ರೆಟ್ ವಾರಾಹಿ ದೇವ ದರ್ಶನವೂ ಆಯಿತು. ಸೊ ಎಲ್ಲನೂ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಗೋವಿಂದರಾಜ ಸ್ವಾಮಿ పక్క వెంకటరమణ స్వామి ఉన్నారు, ఆయనకు అన్నగారు, ఆయనకు మహాలక్ష్మి పద్మావతి, ఈయనకు శ్రీదేవి భూదేవి. ఆదిశేషు పైన పడుకొని ఉంటారు సర్పంతో. ನಾವು ಇದರಲ್ಲಿ ಯಾವುದ್ಯಾವ್ದು ಕವರ್ ಮಾಡಿದ್ದೀವಿ, ಯಾವುದೇ ದಿನ ಕವರ್ ಮಾಡಬೇಕು? ಫಸ್ಟು ಸೋಮೇಶ್ವರ ದೇವಾಲಯ ಹಾಂ ಅದು ಮಾಡಿದ್ದೀವಿ, ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯ ಮಾಡಿದ್ದೀವಿ, ಹಾಂ, ಆಮೇಲೆ ವಿರೂಪಾಕ್ಷ ಸ್ವಾಮಿ ಟೆಂಪಲ್, ದೇವಾಲಯ ಮಾಡಿದ್ದೀವಿ. ಹ್ಞೂ. ಇನ್ನು ನರಸಿಂಹತೀರ್ಥ ಶ್ರೀಪಾದರಾಜರ ಬೃಂದಾವನ ಅದು ಇನ್ನು ನಾವು ಕರುಡಮಲೆ, ಗುರುಡಮಲೆ, ಅಯ್ಯೋ ಕರುಡಮಲೆ, ಗರುಡಮಲೆ, ನರಸಿಂಹ ತೀರ್ಥ ಮಾತ್ರ ಮಾಡ್ಕೊಂಡು ಹೊರಡೋಣ. ಓಕೆನಾ? ನಾವು ಇವಾಗ ಎಲ್ಲ ಹೋಗ್ತಾ ಇದ್ದೀವಿ? ಪ್ರಸಾದ್ ಮುಳ್ಬಾಗಲ್ ದೋಸೆ ಫೇಮಸ್ ಅಂತ ಇಲ್ಲಿ. ಅದಕ್ಕೆ ಸಂದೀಪ್ ಅಂತ ನೋಡ್ಕೊಂಡು ಬರ್ತಾ ಇದ್ವಿ. ಅವ್ರು ಹೆಂಗೆ ಹೇಳಿದ ಅಡ್ರೆಸ್ಟು? ಸ್ಟ್ರೈಟ್, ಡೆಡ್ ಎಂಡ್ ರೈಟ್, ಥರ್ಡ್ ಲೆಫ್ಟ್. ನೋಡೋಣ ಎಂಥ ಫೇಮಸ್ ಹೋಟೆಲ್ ಅದು ಆ್ಯಂಡ್ ಟೇಸ್ಟ್ ಹೇಗಿರುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹೊರಟಿದ್ದು, ಎಲ್ಲ ದೇವಸ್ಥಾನಗಳು ಬೆಟ್ಟ ಹತ್ತಿ ಇಳ್ದು ದೇವಸ್ಥಾನಗಳ ದರ್ಶನ ಮಾಡೋ ಅಷ್ಟರಲ್ಲಿ ಹೊಟ್ಟೆ ತುಂಬ ಹಸ್ತೋಗಿತ್ತು. ಇದನ್ನು ನಾವು ಟೇಸ್ಟ್ ಮಾಡಲೇಬೇಕು ಅಂತ ಇದಕ್ಕೋಸ್ಕರನೇ ಕಾಯ್ತಾಯಿದ್ರಿ. ಬಾಕ್ಲಾಗಿತ್ತು ನಾವು ಬರೋ ಟೈಮ್ಗೆ. ಬಟ್ ಸ್ಟಿಲ್ ಅಲ್ಲೇ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಅದು ನಮ್ಮ ಕೈಗೆ ಬರ್ತಾ ಇದ್ದಂಗೆ ನಾನಂತೂ ವೀಡಿಯೋನೂ ಬೇಡ ಫೋಟೋನೂ ಬೇಡ ಅಂತ ಗಬ 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 ಅಂತ ತಿಂದೆ. ಇಡ್ಲಿ ದೋಸೆ ಮಾತ್ರ ಸೂಪರಾಗಿತ್ತು ಟೇಸ್ಟು. ಯಾರೇ ಆಗಲಿ ಪ್ರತಿಯೊಬ್ಬರು ಮುಳ್ಬಾಗ್ಲು ದೇವಸ್ಥಾನಕ್ಕೆ ಹೋದಾಗ ಮಿಸ್ ಮಾಡಿದ್ರೆ ಟೇಸ್ಟ್ ಮಾಡಿ. ದ ಲಾಸ್ಟ್ ಆ್ಯಂಡ್ ಫೈನಲ್ ಪ್ಲೇಸ್ ಶ್ರೀಪಾದರಾಜ ಮಠ. ಇದು ಗುರುರಾಯರವರ ಗುರುಗಳಂತೆ. ಎಷ್ಟು ಪುಣ್ಯವಂತರಿಗೆ ಮಾತ್ರ ಸಿಗುತ್ತೆ ಹೇಳಿ ಈ ದರ್ಶನ. ನನ್ನ ಆ್ಯಕ್ಚುಲಿ 3-4 ವಾರದಿಂದ ರಾಘವೇಂದ್ರ ಸ್ವಾಮಿ ಭಕ್ತಳಾಗ್ಬಿಟ್ಟಿದ್ದೀನಿ. ಈ ವಾರ ಎಲ್ಲಿ ಮಿಸ್ ಆಗುತ್ತೋ ಅಂತ ಅಂದ್ಕೊಂಡ್ರೆ ಆ ಗುರು ರಾಘವೇಂದ್ರ ಅವ್ರ ಗುರುಗಳನ್ನೇ ದರ್ಶನ ಮಾಡೋ ಥರ ಆಗೋಯ್ತು. ಇದು ಲಾಸ್ಟ್ ಆ್ಯಂಡ್ ಫೈನಲ್ ದೇವಸ್ಥಾನ. ಕೋಲಾರಕ್ಕೆ ಬಂದು ಕೋಲಾರಮ್ಮನ ದರ್ಶನ ಮಾಡ್ದಿರ ಹೆಂಗಪ್ಪ ಹೋಗೋದು ಅಂದ್ಬಿಟ್ಟು ಇನ್ನೇನು ಕ್ಲೋಸಿಂಗ್ ಟೈಮಲ್ಲಿ ನಾವು ಬರ್ರೋ ಅಂತ ಓಡೋಗಿ ಒಳ್ಳೆ ದರ್ಶನ ಆಯಿತು. ನನಗಂತೂ ನಿಜವಾಗ್ಲೂ ಒಂದೊಂದು ಟೆಂಪಲ್ ವೈಬೂ ಸಖತ್ತಾಗಿತ್ತು. ಹಳೆ ಕಾಲಿನ ದೇವಸ್ಥಾನನ ನೋಡೋ ಖುಷಿನೇ ಬೇರೆ. ಆ ಅಮ್ಮನ ಕೋಲಾರಮ್ಮನ ದರ್ಶನ ಮಾಡಿಕೊಂಡು ನಿಂಬೆಹಣ್ಣು ದಾರ ಮನೆಗೆ ತೊಗೊಂಡು ಮಕ್ಳಿಗೆ ಕೈ ಕಟ್ಟಿ. ಆ್ಯಕ್ಚುಲಿ ಅವತ್ತಿನ ದಿವಸ ನಾವು ಹೋಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅಷ್ಟೊತ್ತಾಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಪ್ಲೇಸಸ್ ಎಲ್ಲ ಕವರ್ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು. ದೊಡ್ಡ ಮಗ ಮಲಗಿಬಿಟ್ಟಿದ್ದ, ಚಿಕ್ಕ ಮಗಳು ಅಮ್ಮ ಹತ್ರ ಎದ್ದಿದ್ಲು. ಜಾನುನ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವಳ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ. ಚಿನ್ನಿ ನಾನೇ ನೀನಂತೆ ಚಿಪ್ಪಮ್ಮ ನಾನಕ್ಕೆ ಗೊತ್ತಾಯ್ತು. ನಾನಂತೆ ಒಂದಂತೆ ಹೃದಯ ಹೆರಡು ನಡುವೆ ಬರಲಿ ಮುನಿಸು ಜಗಳ ಇರಲಿ ಪ್ರೀತಿ ಸೊಬಗು ಎದೆಯಲ್ಲಿ ಸಡಗರ ಪರಿಹಾರ ನಿನ್ನಯ ತಾನೆ ಎಲ್ಲ
ರೆಪ್ಪೆಯ ಹಾಗೆ ಜನುಮಗೂ ನಿನ್ನಂತೆ. సరే చిన్ని, అమ్మకి సుస్తైపోయింది. గుడ్ నైట్ బాబా. సే గుడ్ నైట్ అమ్మ. నాకు మాట్లాడేంత పేషెన్స్ లేదు చిన్ని, పొద్దున్నే మాట్లాడతాం. ఓకే నా, గుడ్ నైట్, టేక్ కేర్, బాయ్ బాయ్, లవ్ యూ గైస్, బాయ్ బాయ్ గైస్.